ಹಾಂ ಲಿಂಗಾಯತ್ಸು ಪಾಪ. ಎಸ್ ವೀಕ್ಷಕ ನಮಸ್ಕಾರ. ನಾನು ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ ಯುವಕರ ಮಿತ್ರ. ಇಷ್ಟು ಸುದ್ದಿಗಳನ್ನು ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ನಿಮಗೊಂದು ವಿಶೇಷವಾದಂಥ ವಿಶೇಷಚೇತನ ಯಾರಿದ್ದಾರೆ, ನಮ್ಮ ಸಿದ್ದಪ್ಪ ಅಂತ ಅವ್ರ ಹೆಸರು. ಹಾಗಾಗಿ ನಾನು ಒಂದು ಸ್ವಾವಲಂಬಿಯಾಗಿ ಒಂದು ದುಡಿಮೆ ಮಾಡ್ತಿರೋದು. ಅವರು ತುಂಬಾ 90% ಅವರು 99% ಅಂಗವಿಕಲರು. ಅವ್ರಿಗೆ ಕಿವಿಯವ್ನು ಕೇಳೋದು ಬಿಟ್ಟರೆ ಮಾತಾಡೋಕ್ಕೆ ಬರಲ್ಲ, ಅರ್ಥ ಮಾಡ್ಕೋತಾರೆ. ಇಲ್ಲಿ NR ಮಾಲ್ದಲ್ಲಿ ನಾನು ಒಂದು ಟೀ ಕುಡಿಗೆ ಬಂದಾಗ ಈ ವ್ಯಕ್ತಿನ ನೋಡ್ತೀನಿ. ಯಾಕೆ ಇದನ್ನು ಸುದ್ದಿ ಮಾಡ್ತೀನಿ ಅಂದರೆ, ಕೆಲವು ಸೋಂಬೇರಿಗಳಿಗೆ ಇದು ಮಾದರಿಯಾಗಿರ್ಬೇಕು. ನನ್ನ ಸೇರಿಸಿ ನಾನು ಹೇಳ್ತಾ ಇರೋಂಥದ್ದು ನೋಡಿ. ಇವರು ಸಿದ್ದಪ್ಪ ಅಂತ NR ಮಾಲ್ದಲ್ಲಿ ಮಕ್ಕಳುಗಳಿಗೆ ಆಟಿಕೆ ಆದಂಥ ಒಂದು ವಾಚ್ ಮಾಡ್ತಾರೆ. ಮತ್ತು ಇಲ್ಲಿ ಎಲ್ಲ ಒಂದಷ್ಟು ಚೌಟ್ರಿಗಳಿದೆ. ಆ ಚೌಟ್ರಿಗಳಿಗೆ ಬರೋಂಥ ಯಾರು ಮದುವೆಗೆ ಬರ್ತಾರೆ ಅವ್ರಿಗೆ ಈ ಥರ ಒಂದು ಮುಯ್ ಕವರ್ ಕೂಡ ಮಾರುವಂಥದ್ದು. ಪುಟ್ಟ ಮಕ್ಕಳು ವಾಚ್ ತಗೊಳ್ಳೋಕ್ಕೆ ಅಂತ ಬರ್ತಾರೆ, ಅವರು ಕೂಡ ತಗೊಳ್ಳೋವಂಥದ್ದು ನೋಡಿ. ಇವರು ಇಲ್ಲಿ ಏನು ಬ್ಯಾಗ್ ನೋಡ್ತಾ ಇದ್ದಾರೆ, ಇದು ಇವ್ರಿಗೆ ಊಟ. ಇದು ಅವರು ಯಾರೋ ಕಡೆಯವರು ಪರ್ಸು ಮಾಡ್ತಾರೆ ಹೇಳಿ ನೋಡಿ, ಪರ್ಸು ಮಾಡ್ತಾರೆ ಅಂತ ನೋಡಿ. ನಾನು ಮಾತಾಡೋದು ಅರ್ಥ ಮಾಡ್ಕೊತಾರೆ, ಬಟ್ ಮಾತಾಡೋಕ್ಕೆ ಬರಲ್ಲ. ವಿಶಿಷ್ಟ ಚೇತನರು ಇವರು ಸಿದ್ದಪ್ಪ ಅಂತ. ಕ್ಯಾಟಗರಿ ಬಂದು ಲಿಂಗಾಯತ್ ಕ್ಯಾಟಗರಿ. ಯಾಕೆ ನಾನು ಕ್ಯಾಟಗರಿ ಹೇಳ್ತೀನಿ, ಸಾಮಾನ್ಯ ಕ್ಯಾಟಗರಿ ನಾನು ಎಲ್ಲೂ ಕೂಡ ಹೇಳಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಅವರ ಒಂದಷ್ಟು ಕುಟುಂಬಸ್ಥರು ಅಥವಾ ಅವರ ಒಂದು ಆ ಕ್ಯಾಟಗರಿ ಒಂದಷ್ಟು ಇವ್ರನ್ನ ಗಮನಿಸಬೇಕು. ಮುಖ್ಯವಾಗಿ ಯಾವ ರೀತಿ ಅಂದರೆ, ಒಂದು ಆರ್ಥಿಕವಾಗಿ ಗಮನಿಸಬೇಕು ನೋಡಿ. ಇಲ್ಲಿ ಅವ್ರಿಗೆ ಊಟ ಇದೆ ಇಲ್ಲಿ, ಆಯಿತಾ. ಬೆಳಗ್ಗೆ ಬಂದರೆ ಸಂಜೆ 4 ಗಂಟೆಗೆ ಹೋಗ್ತಾರೆ. ಅವ್ರೇನು ಆಕ್ಷನ್ ಮಾಡ್ತಾರೆ ಅಂದರೆ, ಇಲ್ಲಿ ಬಂದು ಊಟ ಇಲ್ಲಿಗೆ ಬರುತ್ತೆ, ಮತ್ತು 4 ಗಂಟೆಗೆ ನಾನು ಹೊರಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ನೋಡಿ. ಈ ತಾವೇ ನೋಡ್ತಾ ಇದ್ದೀರಾ, ಇಷ್ಟು ಕೂಡ ಅವರು ಬಿಸ್ನೆಸ್ ಮಾಡೋವಂಥದ್ದು ನೋಡಿ. ಇಷ್ಟು ಕೂಡ ಬಿಸ್ನೆಸ್ ಮಾಡ್ತಾರೆ ಪ್ರತಿದಿನ. ಅವ್ರಿಗೆ ಕಿವಿ ಬಿಟ್ಟರೆ ಬೇರೆ ಆ್ಯಕ್ಷನ್ನು. ಅವ್ರಿಗೆ ಅಂಗವಿಕಲರು, ಪೂರ್ತಿ ಅಂಗವಿಕಲರು. ಇನ್ನೊಬ್ಬರನ್ನ ಕರ್ಕೊಂಬರ್ಬೇಕು ಸೈಕಲಲ್ಲಿ, ಅವ್ರನ್ನ ಇಲ್ಲಿ ಕೂರಿಸ್ತಾರೆ. ಇಲ್ಲಿ ಟೀ ಅಂಗಡಿ ಇದೆಯಲ್ಲ, ಕೆಲವರು ಎಷ್ಟೋ ಜನ ಕೆಲವರು ಪಾಪ ಅವ್ರಿಗೆ ಪರಿಚಯ ಇರೋರು ಟೀ ಕಾಫಿ ಅಥವಾ ಇನ್ನೇನು ಸಹಾಯ ಮಾಡ್ತಾರೆ. ಮತ್ತು ಇವ್ರಿಗೆ ಪೆನ್ಷನ್ ಏನು ಬರ್ತಾ ಇದೆ ಗೊತ್ತಿಲ್ಲ ಸರ್ಕಾರದಿಂದ. ಹೌದಾ? ಹಾಂ, ಇಸ್ಕೊಳ್ಳಲ್ಲ. ಅಭಿಮಾನಿ ಓಕೆ, ಇವರೇ ಕೊಡ್ತಾರ? ಸಾಲ ಕೊಡ್ತಾರ ಅವರು? ಹಾಂ, ಹೌದಾ? ನೋಡಿ, ನಿಜಲ್ಲೂ ಒಬ್ಬ ಸ್ವಾಭಿಮಾನಿ ವಿಶೇಷ ನೋಡಿದ್ರೆ ನಿಜಲ್ಲೂ ರಾಜ್ಯದಲ್ಲೇ ಮಾದರಿ ಕಾಣ್ತಾರೆ ಇವರು. ಯಾಕೆಂದರೆ ಇವತ್ತು ತಾವೇ ನೋಡ್ತಾ ಇದ್ರ, ಈ ಒಂದು NR ಮಾಲ್ನಲ್ಲಿ ಈ ವ್ಯಕ್ತಿ ಸಿದ್ದಪ್ಪ ಅನ್ನೋರು ಸ್ವಂತ ದುಡಿಮೆಯಿಂದ ವಾಚು ಮತ್ತು ಕೆಲವೊಂದು ಕನ್ನಡಕ ಮಕ್ಕಳಿಗೆ ಕನ್ನಡಕ ಮಾಡಿ ಅವರು ಜೀವನ ಮಾಡ್ತಾರೆ ಅಂತಂದರೆ, ಮತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ಇಷ್ಟ ಆದಂಥ ಪರ್ಸ್ಗಳು ಮಾಡಿ ಜೀವನ ಮಾಡ್ತಾರೆ ಅಂತಂದರೆ, ಭಾಳ ಇವ್ರನ್ನ ನೋಡಿ ನಾನು ಕಲಿಬೇಕಾದಷ್ಟಿದೆ ನಿಜಲ್ಲೂ. ಒಂದು ಯಾವ ರೀತಿ ಹೇಳ್ಬೇಕು ಅಂದರೆ ಕಷ್ಟ. ಸರ್ಕಾರದ ವ್ಯವಸ್ಥೆಗಳು ಇವ್ರಿಗೇನ ಸ್ಕೂಟ್ರ್ ಗೀಟ್ರ್ ಕೊಡಿಸಿದೆ ಸರ್ ಸರ್ಕಾರದಿಂದ? ಯಾವ ಮುಟ್ಟಾಳ್ರಿ ನೀವೆಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳು. ನಿಮ್ಗೇನ ಮಾನ ಮರ್ಯಾದೆ ಇದೆಯಾ? ಇವ್ರ ಮನೆಗೆ ನೀವೇ ಹೋಗ್ಬೇಕು. ಸರ್ಕಾರ ರೂಲ್ಸ್ ಪ್ರಕಾರ ನೀವೇ ಅವ್ರ ಮನೆಗೆ ಹೋಗಿ ಅವ್ರಿಗೊಂದು ಎಲೆಕ್ಟ್ರಿಕ್ ಸ್ಕೂಟ್ರ್ ಕೊಡಿಸಿ. ಯಾರು ನಗರ ಪಾಲಿಕೆ ಸಂಬಂಧಪಟ್ಟಂತೆ ಯಾರಿದ್ದೀರಾ ನೀವು? ಹಾಗೇನೆ ಜಿಲ್ಲಾಧಿಕಾರಿಗಳು ಯಾರಿದ್ದೀರಾ, ದಯವಿಟ್ಟು ಮೈಸೂರು ಜಿಲ್ಲಾಧಿಕಾರಿಗಳು ನೀವೇ ಸ್ವತಃ ಬಂದು ನಾನು ವಿಡಿಯೋ ನೋಡಿ ನಿಮಗೂ ಕೂಡ ವಿಡಿಯೋ ಕಳಿಸ್ಬಿಡ್ತೀನಿ. ನಿಮ್ಮ ವೆಬ್ಸೈಟ್ಗಳಿಗೆ, ನಿಮ್ಮ ಸರ್ಕಾರಿ ವೆಬ್ಸೈಟ್ಗಳು ಮತ್ತು ಜನಪ್ರತಿನಿಧಿಗಳ ವೆಬ್ಸೈಟ್ಗಳು ಕಳಿಸ್ಕೊಡ್ತೀನಿ. ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಲಿಂಗಾಯತ ಸಮುದಾಯಕ್ಕೆ ಬಂದಂತಹ ಸಿದ್ದಪ್ಪನವರು ಇಲ್ಲಿ NR ಮಾಲ್ದಲ್ಲಿ ಪ್ರತಿದಿನ ಬಂದು ಸ್ವಾವಲಂಬಿಯಾಗಿ ಇವತ್ತು ಅವರು ದುಡ್ಡು ತಿಂತಾರೆ ಅಂತಂದರೆ, ಈ ಥರ ಎಲ್ಲ ಆಟಿಕೆಗಳನ್ನ ಮಾರಾಟ ಮಾಡಿ ಇದಕ್ಕಿಂತ ಒಂದು ದಾರುಣ ಇನ್ನೊಂದಿಲ್ಲ. ಇನ್ನೊಂದು ಸ್ವಾಭಿಮಾನಕ್ಕೆ ಅವರು ನೋಡಿ, ಯಾರು ಕೊಟ್ಟರು ದುಡ್ಡು ಇಸ್ಕೊಳ್ಳಲ್ಲ. ಈಗ ನಾನು ಕೊಡಬೇಕು ಅಂತಿದ್ದೆ, ಅವ್ರು ಹೇಳಿದ್ರು ಅಕ್ಕವರು ಈಸ್ಕೊಳ್ಳಲ್ಲ ಕೊಡ್ಬೇಡಿ ಅಂತ. ಸ್ವಾಭಿಮಾನಿಗಳಂದ್ರೆ ನಿಮಗೆ ಕೊಡ್ತಾರೆ ಬೇಕಂದ್ರೆ. ಹೌದಾ? ನನಗೆ ಕೊಡ್ತಾರಂತೆ ನೋಡಿ. ನಾನು ಬನ್ನೂರಿಂದ ಬಂದಿದ್ದೀನಿ, ನನಗೆ ಬೇಕಾದ್ರೆ ಬಸ್ ಚಾರ್ಜ್ ಕೊಡ್ತಾರಂತೆ ಅವರು. ನಿಜವಲ್ಲ? ಯಾಕೆ ನೋಡಿ, ಈ ಥರ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾದಂಥ ವ್ಯಕ್ತಿ ಅಂತ ಕಾಣುತ್ತೆ. ಸ್ವಾಭಿಮಾನಿಯಾಗಿ ಮಾದರಿಯಾದಂಥ ವ್ಯಕ್ತಿ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಯಾರಿದ್ದೀರಾ, ಮತ್ತು ಇಲ್ಲಿ ಏರಿಯಾಲಿರುವಂಥ ಜನಪ್ರತಿನಿಧಿಗಳು ದಯವಿಟ್ಟು ಗುರುತಿಸಿ ಅವ್ರಿಗೊಂದು ಸೈಕಲ್ ಕೊಡಿಸಿ. ಇನ್ನೇನು ಕೊಡಿಸ್ಬೇಡಿ. ಸೈಕಲ್ ಅಂದರೆ ಎಲೆಕ್ಟ್ರಿಕ್ ಮೋಟ್ರು. ಅವ್ರು ಬರೋದಕ್ಕೆ ಒಂದು ಎಲೆಕ್ಟ್ರಿಕ್ ಮೋಟ್ರ್ ಕೊಡಿಸಿ, ಅಥವಾ ಯಾರು ಒಬ್ರು ಕರ್ಕೊಂಬರೋಕ್ಕೆ ಒಂದು ವ್ಯವಸ್ಥೆ ಮಾಡಿ. ಸ್ವಾವಲಂಬಿಯಾಗಿ ದುಡಿತಾ ಇದ್ದಾರೆ ಅವರು. ಹೌದಾ? ಆಗಲ್ಲ. ಓಕೆ.
ಇದೆಲ್ಲೂ ಒಳ್ಳೆಯವ್ರು ಸರ್ ಅವನು. ಹೌದಮ್ಮ. ತುಂಬಾ ಒಳ್ಳೆಯವ್ರು ಸರ್. ಓಕೆ. ಎಲ್ಲ ಜನಕ್ಕೆ ಪರಿಚಯ ಇವನು. ನಾವು 30 ವರ್ಷದಿಂದ ನೋಡ್ತಿದ್ದೀವಿ. ತುಂಬಾ ಒಳ್ಳೆಯವ್ರು ಸರ್. 30 ವರ್ಷ ನೋಡ್ತಾ ಇದ್ದೀರಾ? ಮದ್ವೆಗೆ ಹೋಗ್ದಾರವೆ ಆಗ್ತಾರೆ, ಮಗ ತಿನ್ಕೊಂಡ್ ಬಡಕಿಲ್ಲ ಅವರು. ಮುಖ ಹಾಕೊಂಡ್ ಬರ್ತಾರೆ. ಅಲ್ಲ ಮುಯ್ಯ ಹಾಕ್ತಾರ ಮನೆಗೆ ಹೋಗ್ತಾನೆ ಮದ್ವೆಗೆ ಆಟೋಲಿ ಹೋಗಿ ತಿನ್ಕೊಂಡ್ ಬರಕ್ಕಿಲ್ಲ ಅವನು. ಎಲ್ಲ ಏನ್ರಿ ಇಂಥ ಸ್ವಾಭಿಮಾನಿ ವ್ಯಕ್ತಿ, ವಿಶಿಷ್ಟ ಚೇತನರಲ್ಲಿ ಇವ್ರು ವಿಶಿಷ್ಟ ಕಂಡ್ರೆ ಇಡೀ ರಾಜ್ಯಕ್ಕೆ ಮಾದರಿ. ಇಡೀ ರಾಜ್ಯ ನೋಡ್ತಾ ಇದೆ. ಇವತ್ತು ನಾನು ಲೈವಲ್ಲಿ ಇದ್ದೀನಿ. ನಿಜಲ್ಲೂ ನನ್ನ ನಿಜಲ್ಲೂ ಒಂದು ಇಂಥ ವ್ಯಕ್ತಿಗಳನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ಗಿಂತ ಬಾಕಿ ಇನ್ನೊಂದಿಲ್ಲ. ಅಲ್ಲ, ನಾನು ಸಾಮಾನ್ಯವಾಗಿ ಯಾವನಿಗೂ ಇಂಟರ್ವ್ಯೂ ಮಾಡಲ್ಲ, ರಾಜಕಾರಣಿಗಳು ಅಂತ ಇಂಥವ್ರಿಗೆಲ್ಲ ಮನೆ ಹಾಕಲ್ಲ. ಬಟ್ ಈ ಥರ ಉತ್ತಮವಾದಂಥ ವ್ಯಕ್ತಿಗಳಿಗೆ ಇಡೀ ರಾಜ್ಯಕ್ಕೆ ತೋರಿಸೋಂಥ ಕೆಲಸ ಮಾಡಿ ದಯವಿಟ್ಟು ಜಿಲ್ಲಾಧಿಕಾರಿಗಳೇ, ಮೈಸೂರು ಜಿಲ್ಲಾಧಿಕಾರಿ ರೆಡ್ಡಿ ಅವರೇ, ಇವ್ರಿಗೆ ನಿಮ್ಮ ಅನುದಾನದ ಏನು ಸರ್ಕಾರಿ ಅನುದಾನದ ಒಂದು ಎಲೆಕ್ಟ್ರಿಕ್ ಬೈಕ್ ಕೂಡ ಕೊಡಿಸ್ಬೇಕು ಅಂತ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ಕೊತೀನಿ. ಮತ್ತೆ ನಿಮ್ಮ ವೆಬ್ಸೈಟ್ಗಳಿಗೆ ಸಂಬಂಧಪಟ್ಟಂತ ಇಲ್ಲಿನ NR ಮೂಲದ ಎಲ್ಲ ಜನಪ್ರತಿನಿಧಿಗಳ ಮೇಲ್ಗೂ ಕೂಡ ನಾನು ಈ ವಿಡಿಯೋನ ಕಳಿಸ್ಕೊಡ್ತೀನಿ. ಅವ್ರಿಗೊಂದು ಎಲೆಕ್ಟ್ರಿಕ್ ಬೈಕ್ನ ವ್ಯವಸ್ಥೆ ಮಾಡಿಕೊಡಿ ಸರ್ಕಾರದಿಂದ. ಯಾಕೆಂದ್ರೆ ನಿಜಲ್ಲೂ ಇಂಥ ಸ್ವಾಭಿಮಾನಿ ವ್ಯಕ್ತಿತ್ವ ನೋಡಿದ್ರೆ, ಅಲ್ಲ 30 ವರ್ಷದಿಂದ ಕೂಡ ಅವ್ರು ಹಿಂಗೆ ಇದಾರಂತೆ. ಅಟ್ಲೀಸ್ಟು ಏನೆಲ್ಲ ಇವರು ಸಂಬಂಧಪಟ್ಟಂತ ಕುಟುಂಬಸ್ಥರು ಕೂಡ ನಾನು ಭೇಟಿ ಆಗ್ತೀನಿ. ಇವ್ರಿಗೆ ಏನೆಲ್ಲ ಸರ್ಕಾರದ ಅನುದಾನಗಳು ಏನು ಬಂದಿದೆ, ಅಥವಾ ಅವ್ರ ಹೆಸರು ಹೇಳ್ಕೊಂಡು ನೀವೇ ತಿನ್ಕೊಂಡ್ಬಿಟ್ಟಿದ್ರೆ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಗೊತ್ತಿಲ್ಲ, ಅದು ಕೂಡ ನಾನು ಚರ್ಚೆ ಮಾಡ್ತೀನಿ. ನನ್ನ ಬಗ್ಗೆ ನಿಮ್ಗೆ ಹೆಂಗಿರು ಗೊತ್ತಿದೆ. ತಾವೇನು ನೋಡ್ತಿದ್ದೀರಾ? ನಿಜಲ್ಲೂ ಅವ್ರು ನಗ್ತಾವ್ರ ಈ ಮಾತಿಗೆ. ಇದಪ್ಪ ನಿಮ್ಮ ಹೆಸರು ಏನಂತ ಸರ್ಕಾರದವ್ರು ತಿನ್ಕೊಂಡ್ಬಿಟ್ಟಿದ್ರ ದುಡ್ಡು ಕಾಸೆಲ್ಲ ನೋಡಿದ್ರ? ಅವಾಗಷ್ಟೇ ನಗು ಮುಖ ಬಿಟ್ರೆ ಅಪ್ಪು ಸರ್ ನೋಡ್ದಂಗೆ ಆಗುತ್ತೆ. ಅವ್ರು ನಿಜವಲ್ಲ ಅವ್ರನ್ನ ನೋಡ್ತಾ ಇದ್ರು ನನಗೆ. ದಯವಿಟ್ಟು ಆಮೇಲೆ ನಾವು ಎಷ್ಟೋ ಜನ ಮಾಧ್ಯಮದವ್ರು ಬರ್ತೀವ್ರಿ, ಇಂಥವ್ರನ್ನ ನಾವು ಇಂಟರ್ವ್ಯೂ ಮಾಡಿಲ್ಲ. ಯಾವನೋ ಬರೋನ್ಗೆ ಬಗ್ಗೆ ಹಿಡ್ಕೊಂಡು 5 ಗಂಟೆ 4 ಗಂಟೆ ಟೈಮ್ ಕಾಯ್ಕೊಂಡು ನಿಂತಿರ್ತೀವಿ ಬುದ್ಧಿ ಪೂಜೆಗೆ, ಇಲ್ಲಾರ ಟೇಪ್ ಕಟ್ಟಿಗೆ. ಇಂಥವ್ರಿಗೆ ನಾವು ಸುದ್ದಿ ಮಾಡಿ ಇಡೀ ರಾಜ್ಯಕ್ಕೆ ತೋರಿಸುವಂಥ ಕೆಲಸ ಆಗಬೇಕು. ಸಿದ್ದಪ್ಪ ಅವ್ರದ ಮನೆ ಫ್ಯಾಮಿಲಿಯನ್ನು ಕೂಡ ನಾನು ಹುಡುಕಿ ಅದನ್ನು ಸುದ್ದಿ ಮಾಡ್ತೀನಿ. ಮತ್ತೆ ಅವ್ರಿಗೇನು ಸರ್ಕಾರಿ ಅನುದಾನಗಳು ಏನು ಬರ್ತಾ ಇದೆ, ಪೆನ್ಷನ್ ಬರ್ತಾ ಇದೆ ಸರ್, ಇವ್ರಿಗೆ ಪೋಸ್ಟ್ ಆಫೀಸ್ ಪೆನ್ಷನ್ ಬರ್ತಾ ಇದೆ. ಸೈಕಲ್ ಇಲ್ಲಿ ಕರ್ಕೊಂಡ್ ಹೋಗ್ತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ ಇವರು. ಹೌದಾ? ತಂದೆ ಫ್ರೆಂಡ್ ವಯಸ್ಸಾದವರು ಸೈಕಲ್ ಕರ್ಕೊಂಡ್ ಬರ್ತಾರೆ. ಪೆಟ್ರೋಲ್ ಮೇಲೆ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿ ಅವ್ರಿಗೆ ಹೋಗ್ತಿದೆ. ತಂಗಿದ್ ನೋಡ್ತಾ ಇದ್ದೆ. ಸ್ನಾನ ಯಾರು ಮಾಡ್ತಾರೆ ಅವ್ರಿಗೆ ದುಡ್ಡು ಇವ್ರನ್ನ ಕೊಡ್ತಾರೆ. ಹೌದಾ? ಸ್ನಾನ ಮಾಡ್ಸೋದು ಏನಾದ್ರು ಪದಾರ್ಥ ತಗೋಬೇಕು. ನೋಡಿ, ವಿಶಿಷ್ಟ ಚೇತನ ಯಾವತ್ತೂ ಪ್ರೀತಿಯನ್ನು ಕಾಣ್ಬೇಕು ನಾವು. ಯಾಕೆಂದ್ರೆ ಇವ್ರಿಗಿರೋಂಥ ಒಂದು ಆ ಮನದಾಳದ ಒಂದು ನೋವು ಮತ್ತೆ ಒಂದು ಪ್ರೀತಿ ಇದೆಯಲ್ಲ, ಅದು ನಾವು ನಿಜವಾಗ್ಲೂ ಎಲ್ಲ ಕೈಕಲ್ಲಿದ್ದು ನಮಗೂ ಬರಲ್ಲ, ನನಗೂ ಕೂಡ ಬರಲ್ಲ ಯೋಗ್ಯತೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಸಿದ್ದಪ್ಪ ನೋಡಿ. ಇಡೀ ರಾಜ್ಯ ಮೆಚ್ಚುವಂಥ ವ್ಯಕ್ತಿತ್ವ, ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾರೆ. ಅಂದರೆ ನೋಡಿ, ಇಲ್ಲಿ ಆ ಮಕ್ಕಳುಗಳಿಗೆ ವಾಚು ಮತ್ತು ಆ ಕನ್ನಡಕ ಮಾರಿ ಅವರು ಜೀವನ ಮಾಡ್ತೀನಿ. ಮತ್ತು ಮದುವೆಗಳಿಗೆ ಹೋದ್ರೆ ಮುಯ್ಯ ಆಗ್ತಾರಂತೆ, ಊಟನೇ ಮಾಡಲ್ವಂತೆ. ಪಾಪ ಅವ್ರಿಗೆ ಊಟ ಮಾಡೋಕ್ಕಾಗಲ್ಲ ನಿಜ. ಯಾಕಂದರೆ ಇಲ್ಲಿರಂತ ಬರೋವಂಥವ್ರಿಗೆ ಒಂದು ಮಾದರಿ ಆಗಿದ್ದಾರೆ ನಿಜಲು. ನಾನು ಆಗಲೇ ಒಂದು ಅಬ್ಸರ್ವ್ ಮಾಡಿದೆ, ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಅಬ್ಸರ್ವ್ ಮಾಡಿದೆ. ಬಂದೂರನ್ನೆಲ್ಲ ಪ್ರೀತಿ ಮಾತಾಡ್ತಾರೆ. ಸಂಬಂಧಪಟ್ಟಂತೆ ಯಾರೆಲ್ಲ ಜಿಲ್ಲಾಧಿಕಾರಿಗಳು, ಇದು ಜಿಲ್ಲಾಧಿಕಾರಿಗಳೇ ಮಾಡ್ಬೇಕು. ರೆಡ್ಡಿಯವರೇ ನೀವೇ ಮಾಡ್ಬೇಕು ಇದನ್ನ. ನಿಮ್ಮ ಕೆಳ ಇರೋಂಥ ಅಥವಾ ACD ಶಿವಕುಮಾರ್ ಅವರೇ, ದಯವಿಟ್ಟು ಈ ವ್ಯಕ್ತಿಗೆ ಗಮನಿಸಿ. ನಿಮಗೆ ವಿಡಿಯೋ ಕೂಡ ಕಳಿಸ್ಕೊಡ್ತೀನಿ ನಾನು ನಿಮ್ಮ DC ಆಫೀಸ್ ವೆಬ್ಸೈಟ್ಗಳಿಗೆ, ಜನಪ್ರತಿನಿಧಿಗಳ ವೆಬ್ಸೈಟ್ಗಳಿಗೆ. ಮತ್ತು ಯಾರೆಲ್ಲ ಈ ಒಂದು ಅಂಗವಿಕಲರ ಮತ್ತು ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಾದೇವಪ್ಪರು ಕೂಡ ಈ ವಿಡಿಯೋನ ಕಳಿಸ್ಕೊಡ್ತೀನಿ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಏನು ಕೆಲಸ ಮಾಡಿದೆ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಮನೆಗೇನೆ ಇದೆಯಾ ಸರ್ ಅವ್ರಿಗೆ? ಬಾಡಿಗೆ ಮನೆನಾ? ಓಕೆ ಓಕೆ ಓಕೆ. ಹಾಗಾಗಿ ನಾನು ಈ ಕುಟುಂಬನ ಭೇಟಿ ಆಗ್ತೀನಿ. ಮತ್ತೆ ಮುಂದಿನ ಡಬ್ಬ ಕೊಡ್ತಾನೆ ಸರ್, ಡಬ್ಬ ಕೊಡ್ತಾನೆ. ಯಾರು ಪರಿಚಯ ಐತೆ ಹಬ್ಬಕ್ಕೆ ಬಳೆಗೆ ಕಾಸು ಕೊಡ್ತಾನೆ ಅವನು. ಭಕ್ತರಿದ ಬಗ್ಗೆ ಏನ್ರಿ ಸಾಮರಸ್ಯ ಇದೆ ವ್ಯಕ್ತಿ ಇವತ್ತು ಸಾಮರಸ್ಯ ಹುಡುಕೊಳಂಗಾಗ್ಬಿಟ್ಟಿದೆ. ಇವತ್ತು ಬೇರೆ ಬೇರೆ ಜನಾಂಗಗಳ ಕಚ್ಚಾಡೋ ತರ ಕೆಲಸಗಳು ಮಾಡ್ತಾ ಇದಾರೆ. ಆದ್ರೆ ಈ ವ್ಯಕ್ತಿ ಸಿದ್ದಪ್ಪ ಅನ್ನೋರು ಒಂದು ಸಾಮರಸ್ಯ ವ್ಯಕ್ತಿತ್ವ. ಅಂದ್ರೆ ನೋಡಿ, ಬಕ್ರೀದ್ ಬಂದ್ರೆ, ಹಿಂದೂ ಮುಸ್ಲಿಮ್ಸ್ ಯಾರನ್ನ ಹಬ್ಬಗಳು ಬಂದ್ರೆ, ಮುಸ್ಲಿಂ ಹಬ್ಬಗಳು ಬಂದ್ರೆ ಬಕ್ರೀದ್ಗೆ ಬಳೆ ಕೊಡ್ತಾರೆ, ಬಳೆಗೆ ದುಡ್ಡು ಕೊಡ್ತಾರೆ ಅಂತ. ನೋಡಿ, ಇಂಥ ಸ್ವಾವಲಂಬಿ ವ್ಯಕ್ತಿತ್ವ ಇರೋಣ. ನಿಜವಲ್ಲ ಯಾರ್ಯಾರ್ದೋ ಪುತ್ತಳಿಕೆಗಳು ಹಾಕೊಂಡು ಕಟ್ತಿರಲ್ರಿ, ಇಂಥವ್ರನ್ನ ನೋಡಿ ಕಲೀರಿ ನೀವೆಲ್ಲ. ಯಾವನೇ ಒಂದು ಬ್ಯಾನರ್ ಹಾಕೊಂಡು ಸಾಯ್ತೀರ ಬಕ್ರೀದ್ ಹಿಡ್ಕೊಂಡು. ಹಾಗಾಗಿ DC ಅವರೇ, ರೆಡ್ಡಿ ಅವರೇ, ಹಾಗೆ ACD ಶಿವಕುಮಾರ್ ಅವರೇ, ನಾನು ಈ ಮೂಲಕ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮಗೂ ಕೂಡ ಇದನ್ನ ವಿಡಿಯೋ ಕಳಿಸ್ಕೊಡ್ತೀನಿ. ನಿಮ್ಮ ವೆಬ್ಸೈಟ್ಗಳು ಕೂಡ ಕಳಿಸ್ತೀನಿ. ಕರ್ನಾಟಕ ರಾಜ್ಯದ ವೆಬ್ಸೈಟ್ ಕೂಡ ಕಳಿಸ್ತೀನಿ. ಅಂಗವಿಕಲ ಯೋಗಕ್ಷೇಮಕ್ಕೆ ಯಾರು ಹೆಸರು ಹೇಳ್ಕೊಂಡು ಏನೆಲ್ಲ ಇವತ್ತು ಅಧಿಕಾರಿಗಳು ಡೋಂಗಿ ಅಲ್ಲಿ ಅಧಿಕಾರಿ ಕೆಲವರು ಇದ್ದೀರಾ,
ಇವ್ರಿಗೆ ಬಂದು ಸಹಾಯ ಮಾಡಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇವ್ರನ್ನ ಕರ್ಕೊಂಬಂದು ನಿಮ್ಮ ಆಫೀಸ್ ನಾನು ಕುಣಿಸ್ತೀನಿ. ಒಳ್ಳೇದಾಗ್ಲಿ ಸಿದ್ದಪ್ಪರ. ನೋಡಿ ನಾನು ಇಲ್ಲಿ ಟೀ ಕುಡಿಯಕ್ಕೆ ಬಂದೆ, ನಿಮ್ ನೋಡಿ ಭಾರಿ ಖುಷಿ ಆಯ್ತು ನನಗೆ. ನೋಡಿ ಟೀ ಕುಡಿದೆ ಅಂತ ನನಗೆ ರೀ ಎಂತ ಸ್ವಾಭಿಮಾನಿ ವ್ಯಕ್ತಿತ್ವ. ನಿಜಲ್ಲೂ ನನಗೂ ಆ ಮನಸ್ಸಿಲ್ಲ ಇವತ್ತು ಅಂತ ಒಳ್ಳೆ ವ್ಯಕ್ತಿತ್ವ ಇರೋವಂಥವ್ರು. ನಿಜಲ್ಲೂ ಬಹಳ ಖುಷಿ ಆಗುತ್ತೆ. ನೋಡಿ ಇಲ್ಲಿ ಇಷ್ಟು ಜನರು ಕೂಡ ಹೇಳ್ತಾ ಇದ್ರೆ, ಒಂದು ಬಕ್ರೀದ್ ಹಬ್ಬ ಆದ್ರೆ ಹೆಣ್ಮಕ್ಳು ಬಳೆ ತಗೊಳ್ಳಿ ದುಡ್ಡು ಕೊಡ್ತಾರೆ ಅಂದ್ರೆ ಎಂತ ಸಾಮರಸ್ಯ. ಹೌದಾ, ನಿಮ್ಗೆ ಸ್ವೀಟ್ ಕೊಡ್ತಾರಾ? ಹಾ ಹಾ ಹಾ. ನೋಡಿ ಸಾಮರಸ್ಯ ಅಂದ್ರೆ ಇಂಥವ್ರಿಂದ ನೋಡಿ ಕಲಿಬೇಕು ನಾವು, ಆಯ್ತಾ. ಇವತ್ತು ಜಾತಿಗೆ ಬಾತಿ ಅಂತ ಕಚ್ಚಾಡ್ಕೊಂಡು ಸಾಯ್ತಾ ಇದ್ರೆ ಜನ, ಇಂಥವ್ರು ನೋಡಿ ನೀವು ಎಲ್ಲ ಕಲಿಬೇಕು. ಆ ರಾಜಕೀಯ ವ್ಯಕ್ತಿಗಳು ಮಾಡೋಂಥ ಜಾತಿ ರಾಜಕಾರಣಕ್ಕೆ ಇವ್ರ ಮಾದರಿ ಆಗಿರ್ಬೇಕು ಇಲ್ಲಿ ನೋಡು. ಹಾಗಾಗಿ ಇವ್ರ ಬಗ್ಗೆ ಎಷ್ಟು ಹೇಳೋದು ಕಮ್ಮಿನೇ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಏನು ಸೌಲಭ್ಯತೆ ಮಾಡಬೇಕು ನಿಜವಲ್ಲೂ ನಾನು ನಿಂತ್ಕೊಂಡು ನನ್ನ ಬಗ್ಗೆ ತಮ್ಗೆ ಗೊತ್ತಿದೆ, ನಾನು ಹಿಡಿದ ಕೆಲಸ ಮಾಡೇ ಮಾಡ್ತೀನಿ ಅಂತ. ಹಾಗಾಗಿ ಕುಟುಂಬಕ್ಕೆ ಏನಾಗುತ್ತೆ, ನಾನು ಸರ್ಕಾರದ ಅನುದಾನ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳ ಅನುದಾನ ಆಗಿರ್ಬೋದು, ನಾನು ಅದಕ್ಕೆ ವ್ಯವಸ್ಥೆ ಮಾಡಿ ನಾನು ಟ್ರೈ ಮಾಡ್ತೀನಿ. ಹೌದಾ? ಅಲ್ಲ ನೋಡಿ, ಇವ್ರು ಸ್ನಾನ ಮಾಡಿದ್ರು ದುಡ್ಡು ಕೊಡ್ತಾರಂತಲ್ಲ, ಅವ್ರಿಗೆ ಕರ್ಕೊಂಬಂದು ದುಡ್ಡು ಕೊಡ್ತಾರಂತಲ್ಲ ಇವರೇ. ಆಯ್ತು ಸಿದ್ದಪ್ಪರ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೀಕ್ಷಕರ. ಎಲ್ಲರಿಗೂ ಇವ್ರು ಪ್ರೀತಿ ತೋರಿಸ್ತಾರೆ. ಇಲ್ಲಿ ಇದಾರಲ್ಲ ಇವ್ರು, ಇಷ್ಟು ಜನ ಇವ್ರಿಗೆ ಪ್ರೀತಿ ತೋರಿಸ್ತಾರೆ. ಸರ್ ತಾವೇನು ಹೇಳ್ತಾ ಇದ್ರಿ ಅವ್ರ ಬಗ್ಗೆ? ದುಡ್ಡು ಇಸ್ಕೊಳ್ಳಲ್ಲ ಸರ್? ಕೊಟ್ರೆ ಇಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅವರು. ಏನಾದ್ರು ಪದಾರ್ಥ ತಗೊಳ್ಳಿ ಅಂತಾರೆ. ಟೀ ಕುಡಿ, ಅವರು ಬಂದು ತಿನ್ನಕ್ಕೆ ಬರ್ತಾರೆ. ಹಾ ಹಾ ನೋಡಕ್ಕೆ ಕೊಡ್ತಾರೆ. ಹಾ ಅಂತ. ಹಾ ಹಾ. ಇಲ್ಲ ಏನಾದ್ರು ಸಾಮಾನು ಇಸ್ಕೊಳ್ಳಿ, ಹಂಗೆ ಇಸ್ಕೊಳಲ್ಲ. ಹೌದಾ? ಹಾ 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 ಹಾ. ಓಕೆ ಓಕೆ ಓಕೆ. ನೋಡಿ ಇಲ್ಲಿ ಇವರು ಇಲ್ಲಿ ಅಚ್ಚುಮೆಚ್ಚಿನ ವಿಶಿಷ್ಟ ಚೇತನು ಸ್ನೇಹಿತರಾಗ್ಬಿಟ್ರು ಎಲ್ಲ ಇವ್ರಿಗೆ. ಇಲ್ಲಿ ಟೀ ಶಾಪ್ ಇದೆ, ಪಾನ್ ಬೀಡ ಶಾಪ್ ಇದೆ. ಇಲ್ಲಿ ಪಾಪ ನಮ್ಮ ಮುಸ್ಲಿಂ ಬಾಂಧವರು ಇವ್ರಿಗೆ ಬಹಳ ಎಂಕರೇಜ್ ಕೊಡುವಂಥದ್ದು. ತಾವು ನೋಡ್ಬೇಕು ನಿಜಲ್ಲೂ ಒಂಥರ ನಮ್ಮ ಮೈಸೂರು ಒಂದು ಕರುಣಾಮಯಿ ಮೈಸೂರು ಕಡ್ರಿ. ಇದೇನ ಬೆಂಗಳೂರು ಇದ್ರೆ ಇವ್ರನ್ನೂ ಸಮೇತ ಎತ್ಕೊಂಡು ಹೋಗ್ಬಿಡೋರು ಬೇಕಾರೆ. ಇವ್ರನ್ನೂ ಸಮೇತ ಎತ್ಕೊಂಡು ಹೋಗ್ಬಿಡೋರು ಬೆಂಗಳೂರಲ್ಲಿ ಇದ್ರೆ. ನಮ್ಮ ಮೈಸೂರು ನೋಡ್ರಿ ಎಷ್ಟು ಶಾಂತಿ ಪ್ರಿಯರು. ಹಾಗಾಗಿ ತಾವೇ ನೋಡ್ತಿದ್ದೀರಾ. ಅವ್ರು ನನಗೆ ಫೋನ್ ನಂಬರ್ ಕೊಡೋದಕ್ಕೆ ಹೇಳಿದ್ರು ಅವ್ರಿಗೆ. ಹಾಗಾಗಿ ಫೋನ್ ನಂಬರ್ ಹುಡುಕ್ತಾ ಇರೋಂಥದ್ದು. ನೋಡಿ ಅವ್ರಿಗೆ ಇಲ್ಲಿ ಊಟ ಇದೆ. ಇಲ್ಲಿ ನೋಡಿ, ಇಲ್ಲಿ ಅವ್ರಿಗೆ ಊಟ ಇರುತ್ತೆ. ಅವರು ಯಾರು ಕರ್ಕೊಂಡ್ಬರ್ತಾರೋ ಅವ್ರು ಊಟ ಮಾಡ್ಕೊಂಡು ಮತ್ತೆ ಒಳ್ಳೆ ಡ್ಯೂಟಿ ಮಾಡ್ತಾರಲ್ಲ ಆಫೀಸರ್ಸು, ಆ ಥರ ಕರೆಕ್ಟಾಗಿ ಬರ್ತಾರೆ. 30 ವರ್ಷದಿಂದ ಇದೇ ಕತೆ ಅವ್ರದ್ದು, ಬರೀ ಇವತ್ತಿಂದಲ್ಲ, 30 ವರ್ಷದಿಂದ. ನೋಡಿ ತಾವೇನು ನೋಡ್ತಿದ್ದೀರಾ, ಇಲ್ಲಿ ಶಾಲಿಮಾರ್ ಚೌಟ್ರಿ ಇದೆಯಲ್ಲ, ಎನ್ಆರ್ ಮಾಲ್ ಶಾಲಿಮಾರ್ ಚೌಟ್ರಿ ಇದೆಯಲ್ಲ, ಎದುರುಗಡೆ IB ಇದೆ, ಅಲ್ಲಿ ಎದುರುಗಡೆನೆ ಇರ್ತಾರೆ ಇಲ್ಲಿ ಯಾರನ್ನ. ಹಾಗೆ ಟೀ ಹೋಟ್ಲು ಕೂಡ ಇದೆ ಇಲ್ಲಿ ಒಂದು. ಆ ಟೀ ಹೋಟ್ಲು ಭೇಟಿ ಆದ್ರೆ ಅಧಿಕಾರಿಗಳು ಇಲ್ಲಿ ಬಂದು ಭೇಟಿ ಆಗ್ಬೇಕು. ತಾವೇನ್ ನೋಡ್ತಾ ಇದ್ದೀರಾ ನೋಡಿ, ನಿಜಲ್ಲೂ ಮಾದರಿಯಾದಂತ ವ್ಯಕ್ತಿತ್ವ, ವಿಶಿಷ್ಟ ಚೇತನರಿಗೆ ಇವರು ವಿಶಿಷ್ಟವಾದಂತ ವ್ಯಕ್ತಿ. ಅವ್ರದ್ದು ಅಕೌಂಟ್ ನಂಬರ್ ನೋಡಿ, ಅವ್ರದ್ದು ಮನೆ ಅವ್ರ ಸಿಸ್ಟರ್ ನಂಬರ್ ಅಂತ ಇದು. ದಯಾಸಾಗರ್ ಅಂತ ಇವ್ರನ್ನ ಕರ್ಕೊಂಡ್ಬಂದು ಡ್ರಾಪ್ ಮಾಡ್ತಾರಲ್ಲ ಅವ್ರಂತೆ. 4 ಗಂಟೆಗೆ ಬರ್ತಾರಂತೆ. ನೋಡಿ ನೋಡಿ ಅವ್ರು ಏನ್ ಆಕ್ಷನ್ ಮಾಡ್ತಾರೆ. ಸೈಕಲ್ ಅವರು ಇಲ್ಲ ಇಲ್ಲ, ಇವ್ರನ್ನ ಅಧಿಕಾರಿಗಳು ನೇರ ಭೇಟಿ ಆಗ್ಬೇಕು. ನೇರ ಭೇಟಿ ಆಗ್ಲಿ ಅಧಿಕಾರಿಗಳು ಇವ್ರನ್ನ. ಎಸ್ ಸಿದ್ದಪ್ಪರ ನಮಸ್ಕಾರ. ಬಟ್ ಏನು ಅಂತಂದ್ರೆ, ಈ ತರ ವ್ಯಕ್ತಿತ್ವ ನಾನು ಇಷ್ಟು ದಿನ ಸುದ್ದಿ ಮಾಡಿದೀನಿ, ಈ ತರ ವ್ಯಕ್ತಿತ್ವ ನಾನು ನೋಡೇ ಇಲ್ಲ. ಸ್ವಾವಲಂಬಿಯಾಗಿ ಅವರು ವ್ಯಕ್ತಿತ್ವ ಇದೆ ಅಂತಂದ್ರೆ ನನ್ನ ಲೈಫಲ್ಲಿ ಇದೆ ಫಸ್ಟು. ಎಷ್ಟೋ ಸುದ್ದಿಗಳನ್ನ ಮಾಡಿದ್ದೀವಿ. ಸಿದ್ದಪ್ಪ ಅವರು ಇಷ್ಟು ಸ್ವಾವಲಂಬಿಯಾಗಿ ಬೇರೆಯವ್ರಿಗೂ ಕೂಡ ಅವ್ರು ಮಾದರಿಯಾಗಿ ಅವ್ರು ಕೊಡ್ತಾರೆ ಹಣನ ಅಂತಂದ್ರೆ, ಯಾರಾದ್ರೂ ಈಸ್ಕೊಳ್ಳಲ್ಲ ಅಂತಂದ್ರೆ ಅದು ನೋಡಿ ಕಲಿಬೇಕಾದಷ್ಟು ನಾವು ಕೂಡ ಬೇಕಾದಷ್ಟಿದೆ. ನೋಡಿ ಈ ವಾಚ್ಗಳನ್ನೆಲ್ಲ ಮಾರಿ ಅವರು ಈ ಪುಟ್ ಮಕ್ಕಳದು ವಾಚು, ಕನ್ನಡಕ, ಪರ್ಸು, ಮುಯ್ ಕವರಲ್ಲಿ ಏನ್ರಿ ಪಾಪ 2 ರೂಪಾಯಿ ಅಷ್ಟೇ ಅದು. ಈ 30 ವರ್ಷದಿಂದ ಈ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಬಹಳ ನೋಡಿ, ಇಲ್ಲಿರೋರ್ಗೆ ಎಲ್ರಿಗೂ ಅವರು ಪ್ರೀತಿಯಾಗಿ ಪ್ರಿಯವಾಗಿರೋಂಥ ಸ್ನೇಹಿತರು ಇವರೆಲ್ಲ. ಅವ್ರ ಬಗ್ಗೆ ಬಹಳ ಹೇಳ್ತಾರೆ. ಏನ್ ಸರ್ ಅಲ್ವೇ? ಸ್ವಾಭಿಮಾನ. ಹಾ ಹಾ ನನ್ನ ದುಡಿಮೆ ನಾನು ತಿನ್ನಬೇಕು, ಹಾ ಹಾ ಹಾ, ಬದುಕಬೇಕು ಅನ್ನೋದು ತುಂಬಾ ಆಟ ಇದೆ. ಸೂಪರ್. ಯಾರು ಕಾಸು ಕೊಟ್ಟರು ಬೇಡ ಅಂತ, ಅದೇನಾದ್ರು ತಗೊಳ್ಳಿ ಅಂತಾರೆ, ತಗೊಂಡೆ ಅವ್ರು ಹೋಗ್ಬೇಕು. ಹಾ 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 ಹಾ.
ನೋಡಿ ಅವ್ರ ವ್ಯಕ್ತಿತ್ವ ಒಂದು ಆ ನಗೆ ಹೆಂಗಿದೆ ಅಂತಂದ್ರೆ ನಿಜ ವಾಟ್ಸಾಪ್ ಇವ್ರಿಗೆ ಸಂಬಂಧಪಟ್ಟಂತ ಯಾರೆಲ್ಲ ಜನಪ್ರತಿನಿಧಿಗಳಿದ್ದೀರಾ, ಅಧಿಕಾರಿಗಳಿದ್ದೀರಾ, ಸಮಾಜಮುಖಿ ಸೇವಕರಿದ್ದೀರಾ, ದಯವಿಟ್ಟು ಇವ್ರನ್ನ ಬಂದು ಭೇಟಿಯಾಗಿ. ಹಾಗೇನೆ ನಮ್ಮ ನೆಚ್ಚಿನ ತನ್ವಿ ಸೇಠ್ ಅವರು, ನಿಮ್ಮ PA ನಂಬರ್ ಕೂಡ ನನ್ನ ಹತ್ರ ಇದೆ. ತನ್ವಿ ಸೇಠ್ ಅವ್ರದ್ದು ನಿಮ್ಮ PA ನಂಬರ್ ಕೂಡ ನಾನು ಕಳಿಸ್ಕೊಡ್ತೀನಿ. ನೇರ ಭೇಟಿ ಕೂಡ ಆಗ್ತೀನಿ. ಕೆಲವೊಂದು ಸಮಾಜಮುಖಿ ಕೆಲಸ ಮಾಡುವಂಥವ್ರು ಇದ್ದಾರೆ, ಅವ್ರನ್ನ ಕರ್ಕೊಂಬಂದು ಇವ್ರನ್ನ ನೇರ ಭೇಟಿ. ಏನೇ ನಾವೇನು ಬಂಗ್ಲೆ ಕಟ್ಸ್ಕೊಡಲ್ಲ, ಅಟ್ಲೀಸ್ಟ್ ಇವ್ರಿಗೆ ಅವ್ರ ಮನೆ ಇದೆಯಾ ಅಥವಾ ಅವ್ರ ಕುಟುಂಬಸ್ಥರು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡೋಣ. ನಾವೆಲ್ಲರೂ ಮಾಡೋಣ. ನಮಸ್ಕಾರ ಮೈಸೂರು ಜನತೆಗೆ. ಹೌದೌದು. ಅವ್ರ ಸ್ನೇಹಿತರು, ಅವ್ರ ತಂದೆ ಸ್ನೇಹಿತರು ಕರ್ಕೊಂಬಂದ್ರೆ ಅವ್ರ ಸೈಕಲ್ ತಗೊಂಡ್ಬರ್ತಾರೆ, ಕರ್ಕೊಂಡು ಹೋಗಕ್ಕೆ. ಅವ್ರಿಗೂ ಕೂಡ ಸೈಕಲ್ಗೂ ಬಾಡಿಗೆ ಕೊಡ್ತಾರಂತೆ, ತಿಂಗಳು ಬಾಡಿಗೆ. ಏನಿದೆ ಎಂತ ಮಾದರಿ ಅಂತ ವ್ಯಕ್ತಿತ್ವ. ಆ ಸೈಕಲ್ ಕರ್ಕೊಂಡು ಹೋಗೋರ್ಗೆ ಕರ್ಕೊಂಡು ಬರ್ತಾರೆ, ತಿರ್ಗಾ 4 ಗಂಟೆಗೆ ಕರ್ಕೊಂಡು ಹೋಗಿ ಅವರೇ ಬೀಳೋದು, ಆಮೇಲೆ ಸ್ನಾನನೂ ಅವರೇ ಮಾಡ್ಸೋದು. ಓಕೆ. ಇಲ್ಲಿ 1.5 ಮುಖ್ಯ ಅಲ್ಲ, ಅವ್ರು ಮಾಡ್ತಾರೆ. ಈ ನೋಡ್ರಿ, ನಾನ್ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಜೊತೆಗೆ ಇವತ್ತು ಅಂಗವಿಕಲ ಸಂಸ್ಥೆಗಳು ಇದರಲ್ಲ, ಕೆಲವೊಂದು ಡೋಂಗಿ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆ ಆಗಿರ್ಬೋದು, ಪ್ರೈವೇಟ್ ಸಂಸ್ಥೆಗಳಾಗಿರ್ಬೋದು, ಇವ್ರು ನೋಡಿ ಕಲಿಬೇಕು. ಅವರು ಕೆಲವೊಂದು ಡೋಗಿ NGO ಸಂಸ್ಥೆಗಳು. ಹಿಂದೆ ಪುರೋಹಿತಿಕೆ ವಂಶ ಪ್ರವಚನ. ಓಕೆ. ನಿಜಲು ಇದೊಂದು ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ದುಃಖ ವಿಚಾರ. ಯಾಕಂದ್ರೆ ಈ ತರನು ಕೂಡ ನಮ್ಮ ಮೈಸೂರಿನಲ್ಲಿ ಇದಾರೆ, ಇಂಥ ಸ್ವಾಭಿಮಾನಿಗಳು ಅನ್ನೋದಕ್ಕೆ ನಿಜಲು ಒಂದು ಮಾದರಿಯಾದಂತ ವಿಚಾರ. ನಾನು ಇವತ್ತು ಇಡೀ ರಾಜ್ಯಕ್ಕೆ ತೋರಿಸ್ತಾ ಇರೋಂಥದ್ದು. ಆದರೆ ತೋರಿಸೋದಲ್ಲ, ಇವ್ರು ನೋಡಿ ನಾವು ಕಲಿಬೇಕಾದದ್ದು ಬೇಕಾದಷ್ಟಿದೆ. ಥ್ಯಾಂಕ್ ಯು. ನೋಡಿ, ಸ್ಕೂಟ್ರ್ ಹೊರಟ ತಕ್ಷಣ ಅವ್ರ ಮುಖಭಾವನೆ ನೋಡಿ. ಅಂದ್ರೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಏನೇನು ಕೆಲಸ ಮಾಡಬೇಕು, ಯಾರಿಗೆ ನಿಜವಾದಂಥ ಅಂಗವಿಕಲರು ವಿಶಿಷ್ಟೇತನರು ಅವ್ರಿಗೆ ತಲುಪಿಸುವಂಥ ಕೆಲಸಗಳಾಗಬೇಕು. ಸನ್ಮಾನ್ಯ ಸಚಿವರು ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ ನಾನು ಈ ವಿಡಿಯೋನ ಕಳಿಸ್ಕೊಡ್ತೀನಿ. ಸಮಾಜ ಕಲ್ಯಾಣ ಇಲಾಖೆ ಅತಿ ಹೆಚ್ಚು ಕೆಲಸ ಮಾಡಬೇಕು. ಯಾರ್ದದು? ಕೃಷ್ಣ ಅಂತ ಅವರು ಸ್ಕೂಟರ್ ಅಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು. ಸೈಕಲ್ ಅವರು ಇಲ್ಲ ಅಂದ್ರೆ ಅವ್ರು ಬರೋದು. ಓಕೆ. ನೋಡಿ, ಅವರು ಈ ಒಂದು ಕೃಷಿ ಭವನನ ತೋರಿಸ್ತಾ ಇರೋದು ನೋಡಿ. ಏನ್ ಮಾದರಿ ವ್ಯಕ್ತಿತ್ವ ರೀ. ಇವ್ರ ಬಗ್ಗೆ ಎಷ್ಟು ವಿಶಾಲವಾಗಿ ಹೇಳಿದ್ರು ಕೂಡ ಕಮ್ಮಿನೇ. ಫೋನ್ ಪೇ ಮಾಡ್ಬೇಕಂದ್ರೆ ಅವ್ರ ಅಕೌಂಟ್ಗೆ ಸರ್ ನಿಜವಾಗ್ಲೂ ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ. ಖಂಡಿತ ಸರ್, ಖಂಡಿತ. ಅವರೇ ಪೂರ್ತಿ ಇದ್ ಮಾಡೋದು ಅವ್ರಿಗೆ. ನೋಡಿ, ಅವ್ರ ನಿಜಾಂಶ ಹೇಳ್ತಿದ್ರೆ ಬಾಯಿ ಮುಚ್ಚು ಅಂತಾರೆ. ಎಸ್, ದಯವಿಟ್ಟು ಸಂಬಂಧಪಟ್ಟಂತ DC ಅವರೇ ಮತ್ತೆ ACD ಶಿವಕುಮಾರ್ ಅವರೇ, ಈ ವ್ಯಕ್ತಿತ್ವಕ್ಕೆ ಏನೋ ಒಂಚೂರು ನೀವು ಸಹಾಯ ಮಾಡಲೇಬೇಕು ಸರ್. ADC ಅವರೇ, ವ್ಯಕ್ತಿತ್ವಕ್ಕೆ ಏನೋ ಸಹಾಯ ಮಾಡಲೇಬೇಕು. ಮತ್ತೆ ಇಲ್ಲಿನ ಜನ ನೋಡ್ರಿ ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಅವ್ರನ್ನ ಅನ್ನೋದು ಅದು ಮುಖ್ಯ. ಒಂದು ಸಾಮರಸ್ಯ ಮನೋಭಾವನೆ ಇದೆಯಲ್ಲ, ಭಾಳ ಇವತ್ತು I5 ಸಿಟಿಗಳಲ್ಲಿ ಇದು ಸಿಗಲ್ಲ. ಇದು ನೋಡಿ, ಅವ್ರ ಬಗ್ಗೆ ಅವ್ರು ಹೇಳ್ತಾರೆ, ಟೀ ಹೋಟ್ಲ್ ಅವ್ರು ಹೇಳ್ತಾರೆ. ಇಲ್ಲಿ ಅಕ್ಕಪಕ್ಕ ಜನಗಳೆಲ್ಲ ಒಂದು ಪಾಪ ಹೆಣ್ಮಗಳು, ಮುಸ್ಲಿಂ ಹೆಣ್ಮಗಳು ಬಂದು ಈ ವ್ಯಕ್ತಿ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಎಷ್ಟು ಆ ವ್ಯಕ್ತಿಯಿಂದ 30 ವರ್ಷ ನೋಡ್ತಾ ಇರೋಂಥದ್ದು ಲೆಕ್ಕ ಹಾಕೊಳ್ಳಿ. ಅಂದ್ರೆ ಇಲ್ಲಿ ನೋಡಿ, ಅವ್ರಿರೋ ಜಾಗ ತೋರಿಸಿ ನೋಡಿ. ಇನ್ ಕೇಸ್ ಸಡನ್ ಆಗಿ ಮಳೆ ಬಂತು, ಬಿಸಿಲು ಬಂತು ಅಂತಂದ್ರೆ ಅವ್ರು ಈ ಹೋಟ್ಲು ಪಕ್ಕದಲ್ಲೇ ಕುತ್ಕೊಬೇಕು, ಅಥವಾ ಇಲ್ಲಿ ಚೌಟ್ರಿಗಳಲ್ಲಿ ಮದುವೆ ಆಗುತ್ತೆ, ಅಲ್ಲಿ ಅವರು ಅಲ್ಲೂ ಕೂಡ ಹೋಗಲ್ಲ ಊಟಕ್ಕೆ, ಅವರೇ ಊಟ ತಂದ್ಬಿಡ್ತಾರೆ. ನಿಜವಲ್ಲ ಎಂಥ ಸ್ವಾಭಿಮಾನಿ ಅಂತಂದ್ರೆ. ಎಸ್, ಥ್ಯಾಂಕ್ ಯು. ಕೊಡಿ ಹಂಗೆ ಮಾತಾಡ್ತೀನಿ, ಕೊಡಿ. 1 ನಿಮಿಷ ಇವರು ಮಾತಾಡ್ತಾರೆ ಅಂತ ಮಾತಾಡಿ. ಸರ್ 1 ನಿಮಿಷ. ಬೋಲೋ ಸಾಬ್, ये वीडियो ಇದೆ 1 ನಿಮಿಷ. ಇದು ಆನ್ ಮಾಡಿ, ಲೌಡ್ ಸ್ಪೀಕರ್ ಆನ್ ಮಾಡಿ. ನಾನೈತೆ ಲೌಡ್ ಸ್ಪೀಕರ್ ಆನ್ ಮಾಡಿ. ಲೌಡ್ ಸ್ಪೀಕರ್ ಆನ್ ಕರೋಪ್ಪ. ಆನ್ ಕರ್ಕೋ. ಸರ್ ನಮಸ್ಕಾರ ಸರ್. ಬನ್ನೂರು ನಾಗರಾಜ್ ಅಂತ ಯುವಕರ ಮಿತ್ರ ಪತ್ರಿಕೆ ಮತ್ತೆ ನಮ್ಮ TV ಚಾನಲ್ ಅವರು ನಾನು ಇಲ್ಲೊಂದು ಟೀ ಕುಡಿಗೆ ಬಂದಾಗ ನಿಮ್ಮ ಸಿದ್ದಾಪುರ ನೋಡಿ ನಾನು ಫಿದಾ ಆಗ್ಬಿಟ್ಟೆ. ಹಾಗಾಗಿ ಇವರಿಗೆ ಸರ್ಕಾರಿ ಸೌಲಭ್ಯಗಳೆಲ್ಲ ಸಿಗ್ತಾ ಇದೆಯಾ ಸರ್?
ಬರೀ 1400. ಹಾಂ ಹಾಂ ಹಾಂ. ಆಮೇಲೆ ಬೇರೆ ಅವ್ರಿಗೆ ಸರ್ ಅವ್ರಿಗೆ ಉಳ್ಕೊಳಕ್ಕೆ ಮನೆ ವ್ಯವಸ್ಥೆ ಇದೆಯಾ? ಹಾಂ 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 ಹಾಂ. ಓಕೆ. ಹಾಂ ಹಾಂ. ಸ್ವಂತ ಮನೆ ಏನು ಇಲ್ಲ ಇವ್ರಿಗೆ ಇವ್ರ ಹೆಸರು ಸೈಟು ಕೂಡ ಇಲ್ಲ. ಇವ್ರ ಹೆಸರು ಸೈಟು ಕೂಡ ಇಲ್ಲ. ತಾವೇ ಪಾಪ ಕರ್ಕೊಂಡು ಹೋಗಿ ಬರ್ತೀರಂತಲ್ಲ ಡೈಲಿ. ಆಮೇಲೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ, ನಿಮ್ಗೆ ಇವರು ಸರ್ಕಾರಿ ಸಂಬಳ ಕೊಡ್ತಾರಂತಲ್ಲ ನಿಮ್ಗೆ 1.5 ಸಾವಿರ, ನಿಜನಾ? ಇನ್ನೊಬ್ರಿಗೆ ಇವರು ಅವ್ರಿಗೆ ಪಾಪ ಸಹಾಯ ಮಾಡ್ತಾರಂತಲ್ಲ, ಸಿದ್ದಪ್ಪರೇ ಸಹಾಯ ಮಾಡ್ತಾರಂತಲ್ಲ. ತುಂಬಾ ಕೇರ್ ನೋಡ್ಕೋತಾರಲ್ಲ ಅಂತ ಇವ್ರ ಅಣ್ಣ ಅವ್ರು ಕೊಡ್ತಾ ಇರ್ತಾರೆ. ಹಾ 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 ಹಾ. ಓಕೆ 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 ಸರ್. ಓಕೆ. ಇವ್ರನ್ನ ಕಂಟಿನ್ಯೂಸ್ ಕೇರ್ ತಗೊಳ್ಳೋದು ಒಬ್ಬರಿಗೆ ಒಂದೊಂದ್ಸರಿ ನಾವು ರಜಾ ಇದ್ದಾಗ ಅದು ಅವ್ರು ಇನ್ನೊಬ್ರು ನೋಡ್ಕೋತಾ ಇರ್ತಾರೆ. ಓಕೆ. ಅವ್ರು ಸ್ವಲ್ಪ ಆರ್ಥಿಕವಾಗಿ ಅಷ್ಟೊಂದು ಇದಿಲ್ಲ, ಅದಕ್ಕಾಗಿ ಅವ್ರು ಇವ್ರನ್ನ ತುಂಬಾ ಕೇರ್ ತಗೋತಾರೆ ಅಂತ ಇವ್ರ ಅಣ್ಣ ಅವ್ರು ಕೊಡ್ತಾರೆ ಅವ್ರಿಗೆ. ಹೋಗ್ಲಿ, ಅಟ್ಲೀಸ್ಟ್ ಇವ್ರ ಹೆಸರು ರೇಷನ್ ಕಾರ್ಡ್ ಇದೆಯಾ? ವೋಟ್ ಕಾರ್ಡ್ ಅಂತ ಮಾಡಿಸ್ಕೊಳ್ತಾರೆ ವೋಟ್ ಹಾಕ್ಸ್ಕೊಳಕ್ಕೆ. ವೋಟಿಂಗ್ ಇದೆ ಸರ್, ಇವ್ರ ವೋಟಿಂಗ್ ಇದೆ. ರೇಷನ್ ಕಾರ್ಡ್ ಇದೆಯಾ ಇವ್ರ ಹೆಸರಲ್ಲಿ? ಇಲ್ಲ ಸರ್, ಇವ್ರ ಹೆಸರಲ್ಲಿ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಇಲ್ಲ ರೇಷನ್ ಕಾರ್ಡ್. ಇವ್ರಿಗೆ ಹೆಚ್ಚು ಕಮ್ಮಿ ಅಂತ್ಯೋದಯ ಕಾರ್ಡ್ ಬರ್ಬೇಕು. ಇವ್ರಿಗೆ 40 kg ಅಕ್ಕಿ ಕೊಡ್ಬೇಕು ಫ್ರೀಯಾಗಿ. ಆಯ್ತು ಬಿಡಿ, ಇವ್ರನ್ನ ಭೇಟಿ ಆಗ್ಬೇಕು ಮನೆಯವ್ರನ್ನ. ಯಾನ್ ನಂಬರ್ ಅವ್ರದ್ದು? ಮನೆಯವ್ರಿಗೆ ಸರ್ ಇಷ್ಟೊತ್ತಲ್ಲಿ ಎಲ್ಲ ಕೆಲ್ಸಕ್ಕೆ ಕೊಟ್ಟೋಗಿರ್ತಾರಲ್ಲ. ಹೌದಾ, ಎಲ್ಲ ಕೆಲಸ ಮಾಡ್ತಾರ? ಇವ್ರ ತಂದೆ ತಾಯಿ ಹೆಸರೇನು ಸರ್? ಸರ್ ತಂದೆ ತಾಯಿ ತೀರ್ಕೊಂಡಿದ್ದಾರೆ ಇಬ್ರು. ಹಾ ಹಾ. ಇವ್ರ ಅಕ್ಕ ಒಬ್ರು ಇದಾರೆ. ಹಾ ಹಾ. ಇವ್ರ ಅಕ್ಕ ಅವ್ರದ್ದು ಬೇಕಾದ್ರೆ ನಂಬರ್. ಅಲ್ಲ, ಇವರು ಲಿಂಗಾಯತ್ ಕ್ಯಾಟಗರಿನ ಸರ್? ಹೌದು ಸರ್. ಅಲ್ಲ, ಇಡೀ ರಾಜ್ಯನೇ ಆಳಂತಾರೆ ಲಿಂಗಾಯತ್ ಕ್ಯಾಟಗರಿಲಿ ಈ ತರ ವ್ಯಕ್ತಿ ಪುಣ್ಯಾತ್ಮ ಇದಾರೆ ಅಂತಂದ್ರೆ, ನಮ್ಮ ಶಿವಕುಮಾರ ಸ್ವಾಮಿ ನೋಡಿದ್ರೆ ನೆಕ್ಸ್ಟ್ ಇವ್ರನ್ನೇ ನೋಡ್ದಂಗಂತ ನನಗೆ ಭಾವನೆ. ನಡೆದಾರ ದೇವರು ಇಲ್ಲೊಬ್ರು ದೇವರವರ ಮೈಸೂರಿನಲ್ಲಿ ಅಂತ ಕಾಣುತ್ತೆ, NR ಮೌಲ್ದಲ್ಲಿ. ಹೌದು ಸರ್. ಸ್ವಾಭಿಮಾನಿ. ಹಾ ಹಾ. ಯಾರ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಳ್ಳಲ್ಲ ಸರ್ ಅವರು. ಸರ್, ಇಷ್ಟೊತ್ತವರೆಗೂ 1 hour ನಾನು ಲೈವ್ ಅಲ್ಲಿ ಇದ್ದೀನಿ. ಆಲ್ರೆಡಿ ನಾನು ನಿಮ್ಮ ಹತ್ರ ಲೈವ್ ಅಲ್ಲಿ ಕೂಡ ಮಾತಾಡ್ತಾ ಇದ್ದೀನಿ. ಇದೆಲ್ಲ ವಿಚಾರಗಳು ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಹೇಳಿದ್ರು ಇವ್ರ ಬಗ್ಗೆ. ಎಷ್ಟು ಸ್ವಾಭಿಮಾನಿ ಸರ್. ನೋಡಿ, ರಂಜಾನ್ಗೆ ಬಕ್ರೀದ್ಗೆ ಹೆಣ್ಮಕ್ಳಿಗೆ ಬಳೆಗೆ ದುಡ್ಡು ಕೊಡ್ತಾರೆ, ದೀಪಾವಳಿ ಅಂತ ಅಂದ್ರೆ ಏನು ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬಿಟ್ಟಲ್ಲ ಸಿದ್ದಪ್ಪರು ಅಂತ. ಥ್ಯಾಂಕ್ ಯು ಸರ್. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಳಿಸ್ತೀನಿ. ಅಕ್ಕವ್ರದ್ದು ಅವ್ರದ್ದು ಸಿಸ್ಟರ್ದು ನಂಬರ್ ಕೊಡಿ ಸರ್. ಪಾಪ ಅವರು ಕೂಡ ದಿನಗೂಲಿ ಕಾರ್ಯರು ಅಂತ ಹೇಳಿದ್ರೆ, ಮನೆ ಇಲ್ಲ ಅಂತ ಹೇಳಿದ್ರೆ, ಇವ್ರ ಹೆಸರಿಗೆ ಅಂತ್ಯೋದಯ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ, ರೇಷನ್ ಕಾರ್ಡು. ಸಂಬಂಧಪಟ್ಟ ಅಧಿಕಾರಿ ಕಳಿಸೋದು ಮುಖ್ಯ ಅಲ್ಲ, ಅವರಿಗೆ ಮುಂದಕ್ಕೆ ದಾರಿ ಆಗಬೇಕು. ಓಕೆ ಕಳಿಸ್ಕೊಡಿ ಸರ್, ನಂಬರ್ ಕೊಡಿ ಸರ್. ಓಕೆ. ಕೆಲವೊಂದು ಫೇಕ್ ಆಗ್ಬಿಡುತ್ತೆ, ಹುಷಾರು ನೋಡ್ಕೊಳ್ಳಿ ಅಂತೇಳಿ ಈ ತರ ವಿಡಿಯೋಗಳು ನೋಡಿ ಫೇಕ್ ಮಾಡ್ಬಿಡ್ತಾರೆ. ಯಾರಿಗೂ ಕೂಡ ಸಾಂತ್ವನ ಹೇಳಿ ಕೆಲವರೆಲ್ಲ ನಂಬರ್ ತಗೊಂಡೆಲ್ಲ ಫೇಕ್ ಮಾಡ್ತಾರೆ. ಹುಷಾರಾಗಿರಿ ಅಂತ ಹೇಳಿ ಮನೆಯವ್ರಿಗೆ. ಅಧಿಕಾರಿಗಳು ಇವ್ರ ಇರೋದಕ್ಕೆ ಬರೋಂಥ ಕೆಲಸ ನಾವು ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು.